ಮಹಾಸ್ವಾಮಿಗಳ ಪಾದಚರಣಗಳಲ್ಲಿ ದೀರ್ಘ ನಮನಗಳನ್ನು ಸಲ್ಲಿಸಿ ಪೂರ್ಣಾನಂದ ಮಹಾಸ್ವಾಮಿಗಳು ಹಾಗೂ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸಕ್ರಿಭಾವ ಅನಿಸ್ಕೊಂಡು ನಡೆದಾಡುವ ದೇವರು ಅನಿಸ್ಕೊಂಡು ಕೊನೆಯ ಹಂತದ ಜ್ಞಾನಿಯೊಳಗ 4 ವರ್ಷಗಳ ಕಾಲ ಶ್ರದ್ಧಾನಂದರ ತೋರಾದ ಅವನ್ನೆಲ್ಲ ಬ್ರಹ್ಮಜ್ಞಾನಿಗಳಾದ ವಿಲೀನ ಪಂಚಮಹಾಭೂತಗಳ ವಿಲೀನನಾದವರು ಯಾರು ಅಂತಂದ್ರೆ ಆ ಬ್ರಹ್ಮಜ್ಞಾನಿ ಯಾರು ಅಂದ್ರೆ ಅದೇ ಶ್ರದ್ಧಾನಂದ ಮಹಾಸ್ವಾಮಿಗಳವರ ಏನು ನಡೆಸಿಕೊಂಡು ಬಂದಂತ ಅವರ ಪಾದಗಳಿಗೆ ನಮಸ್ಕರಿಸಿ ಶಿವಾನಂದರ ಪರಂಪರೆಯ ಅದ್ವೈತ ಸಿದ್ಧಾಂತದ ಅಡಿಯಾಳದಲ್ಲಿ ಉಸಿರಾಗಿರ ಇಟ್ಕೊಂಡು ಅದನ್ನ ನಡೆಸಿಕೊಂಡು ಬಂದ ರೇವಣಸಿದ್ದೇಶ್ವರ ಮಠದ ಹರಳಕಟ್ಟಿ ನಿಜಗುಣ ಮಹಾಸ್ವಾಮಿಗಳಿಗೆ ಪಾದಕ ಚರಣಗಳಲ್ಲಿ ನಮಸ್ಕರಿಸಿ ಅದೇ ರೀತಿ ಸೋಮನಕೊಪ್ಪ ಮಠದ ಶ್ರೀಗಳಾದಂತ ನೀಲಲೋಹಿತ ಮಹಾಸ್ವಾಮಿಗಳು ಹಾಗೂ ದೇವಿ ಆರಾಧಕರಾದಂತ ವಿಶಾಲ ಗುರುಗಳು ಹಾಗೂ ಈ ವೇದಿಕೆಯಲ್ಲಿ ಬರತಕ್ಕಂಥ ವೀರಪ್ಪ ಶಾಸ್ತ್ರಿಗಳು ಹಾಗೂ ಈ ವೇದಿಕೆ ಮೇಲೆ ಎಲ್ಲ ಶಿವಾನುಭವಿ ಶರಣರಿಗೆ ಕಿರಿಯನ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ದೀರ್ಘಾಂಡ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ಒಂದು ದೇವಾನು ಸ್ವರೂಪರಾದ ಮಾತೋಶ್ರೀಯರು ಹಿರಿಯರು ನಿಮ್ಮೆಲ್ಲರ ಪಾದಗಳಿಗೂ ನಾನು ನಮಸ್ಕರಿಸಿ ನನಗೆ ಗುರುವಿನ ಸ್ಥಳದೊಳಗೆ ಇವತ್ತು ದಿವಸ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಬಹುಶಃ ನನಗೆ ಪಾವನ ಆಗ್ತದೆ ನನ್ನ ಜೀವನ ಅನ್ನೋದು ಆ ನಂಬಿಕೆಯಿಂದ ಬಂದಂತ ಒಬ್ಬ ಹುಡುಗ. ಶರಣರನ್ನ 15 ದಿವಸ ಅಂತ ನೀವೆಲ್ಲ ಕೇಳಾಕತ್ತೀರಿ. ಜಪದ ಮಹೋಲಿ ಆಗಿರ್ಬೋದು, ನೀವು ಶಿವನಾಮ ಸ್ಮರಣೆ ಮಾಡ್ರಿ, ನಿಮ್ಗೆ ಒಳ್ಳೇದಾಗುತ್ತ, ಏನೇನೋ ಬಹಳಷ್ಟು ನಿಮ್ಗ ಆಧ್ಯಾತ್ಮಿಕ ವಿಚಾರಗಳನ್ನ ಶರಣರು ಇವತ್ತು ದಿವಸ ಶರಣರ ತಮ್ಮ ವಿಚಾರಗಳನ್ನ ಹೇಳಿರ್ಬೋದು. ನಾನ್ ಸ್ವಲ್ಪ ವಿಚಾರನ ನಿಮ್ಮೆಲ್ಲರ ಮನಸ್ಸಿಗೆ ಬಹುಶಃ ಅವರ ಭಾಷೆ ನಿಮಗೆ ಅರ್ಥ ಆಗ್ಬೋದು, ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ದೃಷ್ಟಾಂತ ಹೇಳಿದಾಗ ನಿಮ್ಗೆ ಕಥೆ ಹೇಳಿದಾಗ ಸ್ವಲ್ಪ ಅರ್ಥ ಆಗತ್ತೆ. ಇದನ್ನ ಬಹಳ ಸರಳೀಕರಣವಾಗಿ ನಾನು ಇದನ್ನ ಬಿಡಿಸಿ ನಿಮ್ಮೆಲ್ಲರ ಮನಸ್ಸಿಗೆ ಇಂದಿನ ತಲೆಮಾರದ ಹೆಣ್ಮಕ್ಕಳಿಗೆ ಅರ್ಥ ಆಗೋಕೆ ಹೇಳ್ಬೇಕಂತ ಆಸೆ ಪಟ್ಕೊಂಡು ಬಂದಿದ್ದೀನಿ. ಕೋಟಿ ಜಪಯಜ್ಞೆ ಅಂದ್ರೆ ಏನು? ಹಾಗಾದ್ರೆ ಕೋಟಿ ಜಪಯಜ್ಞೆ ಮಾಡೋದ್ರಿಂದ ಏನು ಲಾಭ? ಇದು ಸತ್ಯನಾ? ಏನು ಸುಮ್ಮನೆ ಇದು ನಮ್ಮ ಊರಾಗ ನಡೆಯಕಂತದ್ದು ಅನ್ನುವಂತ ವಿಚಾರ ನಾನು ಎಲ್ಲಾರ ಮನಸ್ಸಿನಾಗ ಕಾಡಾಕಂತದ್ದು. ದೇವ್ರಂದ್ರೆ ಹೊಟ್ಟೆ ತುಂಬಂಗಿಲ್ಲ, ಕಂಟಿನ್ಯೂಸ್ ಆಗಿ ಜಪ ಹೇಳ್ಕೊಂಡ್ರೆ ಹೊಟ್ಟೆ ತುಂಬಂಗಿಲ್ಲ. ಇದ್ರ ಅವಶ್ಯಕತೆ ಏನು ಅಂತ ಎಲ್ಲೋ ಒಂದ್ ಕಡೆ ಒಂದು 10% ಮಂದಿ ಇದ್ರ ವಿಚಾರ ಮಾಡ್ತಿರ್ತಾರೆ. ಇದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ನಾನು ಅದಕ್ಕೆ ಪ್ರೂವ್ ಮಾಡಿ ತೋರಿಸ್ತೀನಿ. ಮನುಷ್ಯನಿಗೆ ಕೋಟಿ ಜಪಯಜ್ಞೆ ಯಾಕೆ ಹೆಸರು ಇಟ್ರು ಅನ್ನೋದನ್ನ ಮೊದಲು ನೀವೆಲ್ಲರೂ ಕ್ಯಾಲ್ಕುಲೇಷನ್ ಮಾಡಿ. ಇದು ಒಂದು ಮ್ಯಾಥಮೆಟಿಕಲ್ ಲಾಜಿಕ್ ಅಂತ ಓದ್ತೀವಿ ನಾವು. ಇದು ಅಂಕೆ ಸಂಖ್ಯೆಗಳ ಕ್ಯಾಲ್ಕುಲೇಟ್. ಇದು ಕೋಟಿ ಜಪಯಜ್ಞೆ ಅಂದ್ರೆ ಒಬ್ಬ ಮನುಷ್ಯ ಅಲ್ಲೇ ನಮ್ಮ ಪೂರ್ಣಾನಂದರೊಳಗೆ ತಂಬೂರಿ ಹಾಕೊಂಡು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ಪಂಚಾಕ್ಷರ ರುದ್ರಮಣಿ ಮಹಾಸ್ವಾಮಿಗಳ ಕೊಟ್ಟಂತ ಮಂತ್ರ ಇದು. 9 ಜ್ಞಾನಿಗಳ ಒಂದು ಕೊಂಡಿಯೊಳಗೆ ಶಿವಾನಂದರ ಪರಂಪರೆಯೊಳಗೆ ನಾವೆಲ್ಲ ಬಂದಿವಲ್ಲ, ಷಡಕ್ಷರ ಮಂತ್ರವನ್ನು ಕೊಟ್ಟಿದ್ದೀವಿ ನಾವು. ಈ ರುದ್ರಮಣಿ ಮಹಾಸ್ವಾಮಿಗಳು ಕೊಟ್ಟಂತ ಷಡಕ್ಷರ ಮಂತ್ರ ಪೂಜೆ ಹಿಡಿದವರಿಗೆ ಮಾತ್ರ ಗೊತ್ತಿರುತ್ತೆ. ಅದರ ಮೌಲ್ಯ ಬಹಳ ಜನ ಗೊತ್ತಿಲ್ಲ. ಅದರ ಬಗ್ಗೆ ಸಾಹಿತ್ಯಕ್ಕೆ ಮಾತಾಡೋಣ. ಈಗ ಕೋಟಿ ಜಪಯಜ್ಞೆ ಯಾಕೆ ಮಾಡಿದ್ರು ಅಂದ್ರೆ ಮ್ಯಾಥಮೆಟಿಕಲ್ ಲಾಜಿಕ್ ಅಂತ ಹೇಳ್ತೀವಿ. ಅಪಾರ ಮ್ಯಾಥಮೆಟಿಕ್ ಅಂಕಿ ಸಂಖ್ಯೆಗಳ ಕ್ಯಾಲ್ಕುಲೇಷನ್ ಐತಿ, ವೈಜ್ಞಾನಿಕವಾಗಿರುವಂತದ್ದು. ಇದು ಬರೀ ಶರಣರು ಹೇಳೋದಲ್ಲ. ಒಬ್ಬ ಮನುಷ್ಯ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತಂದ್ರೆ 1 ನಿಮಿಷದಲ್ಲಿ ಕನಿಷ್ಠ ಇಲ್ಲಂದ್ರೂ ಅವನು ಎಷ್ಟು ಹೇಳ್ತಾನೆ? ಒಬ್ಬ ಮನುಷ್ಯ ನೀವು ಜಪ ಈಗ ಓಂ ನಮ ಶಿವಾಯ್ ಓಂ 1 ನಿಮಿಷ ಅಂದ್ರೆ 1 ನಿಮಿಷ ಅಂದ್ರೆ 60 ಸೆಕೆಂಡ್. 60 ಸೆಕೆಂಡ್ನಲ್ಲಿ ಅವನು ಉಸಿರು ಬಿಟ್ಟರ ಮಾತಲ್ಲಿ ಟೈಮ್ ಗ್ಯಾಪ್ ಮಾಡ್ಲಿ, ಮೀನ್ ಡಿಫರೆನ್ಸ್ ಆಫ್ ಮ್ಯಾಥಮೆಟಿಕಲ್ ಓದಿ ಸರಾಸರಿ ಅಂತ ಹೇಳ್ತೀವಿ. 60 ಸೆಕೆಂಡ್ಗೆ ಒಬ್ಬ ಮನುಷ್ಯ 12 ಸಲ ಓಂ ನಮ ಶಿವಾಯ್ ಅಂತಾನ. 12 ಸಲ ಓಂ ನಮ ಶಿವ ಅಂದ್ರೆ 1 ನಿಮಿಷಕ್ಕೆ ಅಂದ್ರ 12 ಅಂತ ಹೇಳ್ಕೊಂಡು ಅವನು ಕನಿಷ್ಠ 60 12 ಆಗ್ಲಿ 72 ಅಂದ್ರೆ 1 ನಿಮಿಷದಲ್ಲಿ 1 ನಿಮಿಷ ಅಂದ್ರೆ 1 ಗಂಟೆಯಲ್ಲಿ 770 ಸಲ ಓಂ ನಮ ಶಿವ ಅಂತಾರೆ. ಹಾಗೇನೆ ಒಂದು ದಿನ ಕ್ಯಾಲ್ಕುಲೇಷನ್ ಮಾಡಿದಾಗ, ಕಂಟಿನ್ಯೂಸ್ ಕ್ಯಾಲ್ಕುಲೇಷನ್ ಮಾಡಿದ 1 ತಿಂಗಳಿಗೆ ಒಬ್ಬ ಮನುಷ್ಯ ಏನೇ ಇಲ್ಲ ಅಂತಂದ್ರು ನಿಮ್ಗೆಲ್ಲರಿಗೂ ಆಶ್ಚರ್ಯ ಪಡುವಂತದ್ದು. ಒಬ್ಬ ಮನುಷ್ಯ 1 ತಿಂಗಳಿಗೆ ನಾ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ವಿ. ಒಬ್ಬ ಮನುಷ್ಯ ತಿಂಗಳಿಗೆ ಏನಿಲ್ಲ ಅಂತಂದ್ರು 1 ಕೋಟಿ ಸಲ ಜಪ ಇಟ್ಟಿರ್ತಾನೆ. 1 ನಂಬರ್ ಆಫ್ 100, 1 ಕೋಟಿ ಸಲ
ಓಂ ನಮ ಶಿವಾಯ ಓಂ ನಮ ನಾಮಸ್ಮರಣೆ ಆಗುತ್ತೆ. ಹೀಗಾಗಿ ವರ್ಷದಲ್ಲಿ ಕ್ಯಾಲ್ಕುಲೇಷನ್ ಒಂದು ಟೋಟಲ್ ಒಂದು ವರ್ಷಕ್ಕೆ ನಾ ಹೇಳುದು ಟೋಟಲ್ ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ ಪ್ರತಿನಿತ್ಯ ಇಷ್ಟು ಜಪ ಹೇಳಿದ್ರೆ ಶಿವಾನಂದರ ಪೂರ್ಣಾನಂದರ ಜೀವನದೊಳಗ ಒಂದು ವರ್ಷಕ್ಕ 1 ಕೋಟಿ ಜಪಯಜ್ಞಾನ ಇವತ್ತು ದಿವಸ ಒಂದು ತಿಂಗಳಿಗೆ ಅಂದ್ರೆ ವರ್ಷಕ್ಕೆ 12 ಸಲ 12 ಜ್ಯೋತಿರ್ಲಿಂಗ ಕನ್ವರ್ಷನ್ ಆಗತ್ತಾ. ಒಂದು ತಿಂಗಳಿಗೆ 1 ಕೋಟಿ ಅಂತಂದ್ರೆ 12 ಅಂದ್ರೆ ಒಂದು ವರ್ಷಕ್ಕೆ 12 ಕೋಟಿ ಜಪಯಜ್ಞ ಆಗತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಎಷ್ಟು ತಿಂಗಳಿಗೆ 1 ಕೋಟಿ, ವರ್ಷಕ್ಕೆ 12 ತಿಂಗಳ. ಹೀಗಾಗಿ 12 ಜ್ಯೋತಿರ್ಲಿಂಗಗೆ ನಮ್ದು ಸ್ಮರಣೆ ಮುಟ್ಟುತ್ತೆ. ಹೀಗಾಗಿ 56 ವರ್ಷ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡ್ರಿ, ನಾವು ಕ್ಯಾಲ್ಕುಲೇಟ್ ಮಾಡಿ 700 ಕೋಟಿ ತರ ಇವತ್ತಿನ ದಿವಸ ಜಪ ಯಜ್ಞ ಆಗೈತೆ. ಅಂದ್ರೆ ಇದು ಮಿರಾಕಲ್ ಅಂತ ಹೇಳುದು, ಅದ್ಭುತ. ಜಗತ್ತಿನೊಳಗೆ ನಾವೆಲ್ಲ ವರ್ಲ್ಡ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಬಹುಶಃ ನೀವೆಲ್ಲಾದ್ರೂ ಚಾಲೆಂಜ್ ಮಾಡಿ ವರ್ಲ್ಡ್ ರೆಕಾರ್ಡ್ ಕಂಟೆಂಟ್ಸ್ ನವ್ರಿಗೆ ಏನಾದ್ರು US ದವ್ರಿಗೆ ಏನಾದ್ರು ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಜಗತ್ತಿನೊಳಗ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಆಗುವಂಥದ್ದು ಎಲ್ಲರೂ ಸಾಧ್ಯ ಅಂತಂದ್ರೆ ಸೋಮನ್ ಕಂಪೌಂಡ್ ಅಂತ ಹೆಮ್ಮೆಯಿಂದ ಹೇಳಬಲ್ಲೆ. ಇದು ಮಿರಾಕಲ್ ಅಂತ ಹೇಳಕ್ ಸಾಧ್ಯ. ಹಾಗಾದ್ರೆ ನೀವು ಅನ್ಬೋದು ಈ ಒಂದು ಓಂ ನಮಃ ಶಿವಾಯಕ್ಕೂ ನಮಗೆ ಏನ್ ಸಂಬಂಧ ಅಂತ. ಮ್ಯಾಥಮೆಟಿಕಲಿ ಹೇಳಿದ್ಮೇಲೆ ಇನ್ನ ಬಯಾಲಜಿಕಲಿ ಮತ್ತು ಫಿಸಿಕಲ್ ಅಂತ ಓದ್ತೀವಿ. ಒಬ್ಬ ಮನುಷ್ಯ ಹಲೋ ಹೊರಗಿದ್ದಾರೋ ನೀವು ಭಕ್ತಿ ಇದ್ರೆ ಹೇಳ್ಕೇಳ್ರೆ ಒಳಗಡೆ ಬರ್ರಿ, ಇಲ್ಲಕಂದ್ರೆ ಶಾಂತವಾಗಿರಿ. ಬಹಳ ಪಾವಿತ್ರವಾದದ್ದು ವೇದಿಕೆದು. ಇಲ್ಲಿ ಬಹಳ ಸ್ವಲ್ಪ ಟೈಮ್ ತಗೊಂತೀನಿ, ಯಾಕಂದ್ರೆ ಈ ಶರಣರ ಹೊರಗೆ ನಮ್ಗೆ ಏನೋ ಒಂದು ಮನಸ್ಸಿನಾಗ ಇಟ್ಕೊಂತಿರ್ತಿರೋದು ಮಿಸ್ ಆಗ್ಬಾರ್ದು, ತಲೆಯಾಗಿರೋದ್ರ ಡೈವರ್ಟ್ ಆಗ್ಬಾರ್ದು ಅನ್ನೋದು. ಮನುಷ್ಯ ಜಪ ಯಾಕೆ ಹೇಳಬೇಕು, ಏನ್ ಹರ್ಕಾತೈತಿ ಅಂತ ಕೇಳ್ಬೋದು. ಒಂದ್ ಕೆಲಸ ಮಾಡ್ರಿ, ಇವತ್ತ 50-60 ವರ್ಷಗಳ ಹಿಂದೆ ನಮಗೆ ಯಾವ್ದು ದವಾಖಾನೆಗಳಿಗೆ 60-70 ವರ್ಷದಿಂದ ಯಾವ್ದು ಮಲ್ಟಿ ಹಾಸ್ಪಿಟಲ್ ಇರ್ಲಿಲ್ಲ. ಯಾರಿಗೂ ನೆಗಡಿ ಕೆಮ್ಮು ಯಾವ್ದು ಜಗ್ಗಾಗ್ಲಿ, ಏಡ್ಸ್ ಆಗ್ಲಿ, ಕ್ಯಾನ್ಸರ್ ಆಗ್ಲಿ, ಇನ್ನೊಂದಾಗ್ಲಿ, ಮಗುದೊಂದಾಗ್ಲಿ ಯಾವ್ದು ಇರಲಿ ಜಗತ್ತಿನಲ್ಲಿ. 5,000 ವರ್ಷಗಳ ಹಿಂದೆ ನಮ್ಮ ಕೃಷಿಯ ಪ್ರಾರಂಭ ಆಗಿದ್ದ 4.5 ಮಿಲಿಯನ್ ವರ್ಷಗಳ ಹಿಂದೆ ಈ ಮನುಕುಲ ಪ್ರಾರಂಭ ಆಗೈತಿ. ಇವ್ಯಾವುದೂ ಇರ್ಲಿಲ್ಲ. CBSE HB ಇವೆಲ್ಲ ಯಾವ್ದು ಟೆಸ್ಟ್ ಇರ್ಲಿಲ್ಲ. ಆದ್ರೂ ಮನುಷ್ಯರು ಯಾವತ್ತು ಆರೋಗ್ಯವಾಗಿ ಬದುಕ್ಯಾರ. ಇವತ್ತು ದಿನದ ಕಾಯಿಲೆ ಯಾಕೆ ಕಾಯಿಲೆಯಿಂದ ಬದುಕಾಕತ್ತಾರಂದ್ರ ಯಾವುದೇ ಕಾಯಿಲೆಗಳು ಬದಲಾವಣೆ ದೇಹದೊಳಗೆ ಪ್ರವೇಶ ಮಾಡುವುದಂದ್ರ ಮೊದಲ ದೇಹದಲ್ಲಿ ಏನ ಕಾಯಿಲೆಗಳು ಮೊದಲು ಆಕ್ರಮಣ ಆಗುವುದು ಮಾನಸಿಕವಾಗಿ ಆಕ್ರಮಣ ಆಗತ್ತೆ. ಇವತ್ತೆಲ್ಲ ಶುಗರ್ ಇದೆ. ಒಬ್ಬ ರಿಸರ್ಚ್ ಡೀಪ್ ರೆಲ್ಲಟ್ ನಾವು ಆಸ್ಟ್ರೇಲಿಯನ್ ಒಬ್ಬ ರಿಸೋರ್ಸ್ ಸೆಂಟರ್ ನಲ್ಲಿ ಹೇಳ್ತಾನೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಬ್ಬ ಮನುಷ್ಯ ಯೋಗ ಮಾಡಿದ್ರೆ, ಒಬ್ಬ ಮನುಷ್ಯ 45 ನಿಮಿಷ ಪ್ರತಿನಿತ್ಯ ಯೋಗ ಮಾಡಿದ್ರೆ ಶುಗರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗ ಎಲ್ಲರೂ ಪೂಜೆ ಜಪ ಎಲ್ಲಾ ಮಾಡ್ತಾ ಇದ್ರು. ಈಗ ನಾವು ಚಾಲೆಂಜ್ ಮಾಡಿ ಹೇಳಬಲ್ಲೆ, ಇವತ್ತೇನಿಲ್ಲ 3 ಗಂಟೆ ನೀವು ಜಪ ತಪ್ಪ ಮಾಡ್ತಾ ಇದ್ರಿಲ್ಲ, ಯಾರಿಗೆ ಶುಗರ್ ಐತಲ್ಲ ನೀವು ಕಂಟಿನ್ಯೂಸ್ ಆಗಿ ಓಂ ನಮಃ ಶಿವಾಯ ಧ್ಯಾನದಿಂದ ನೀವು ರುದ್ರಾಕ್ಷಿಣಿಯನ್ನ ತಗೊಂಡಂದ್ರೆ ವಿಜ್ಞಾನವನ್ನ ವಿಚಾರಣವನ್ನ ಆಚರಣಾ ರೂಪದಲ್ಲಿ ಸಂಪ್ರದಾಯ ಮಾಡ್ಕೊಂಡಿವಿ. ಅರ್ಥ ಮಾಡ್ತೀವಿ. ವಿಚಾರವನ್ನ ಆಚರಣೆ ರೂಪದಲ್ಲಿ ಸಂಪ್ರದಾಯ ಮಾಡ್ಕೊಂಡಿವಲ್ಲ. ಇನ್ಮ್ಯಾಗಿಂತ ನಮ್ಗೆ ಯಾವ್ದೋ ರೀತಿಯಿಂದ ಮನೆಯೊಳಗೆ ಕೋಲಾಹಲ ಬೇಡ, ನಮ್ಮ ಮನೆಯಲ್ಲಿ ನೆಮ್ಮದಿ ಬೇಕು, ಸುಖ ಬೇಕು. ಈ ದೇಹ ಸೆರಬಲ್ಲಂ ಅಂತ ಹೇಳಿದವಲ್ಲ, ಅದಕ್ಕೆ ಕಾನ್ಸಂಟ್ರೇಷನ್ ಬಂದು ದೇಹ ಸಮತೋಲನ ಬಂದು ರಕ್ತ ನೀರು ದೇಹದೊಳಗೆ ಏನೈತಲ್ಲ 3 ಭಾಗ ನೀರ ರಕ್ತ ಎಲ್ಲಾ ಸ್ನಾಯುಗಳು ಏಕಾಗ್ರತೆಯಲ್ಲಿ ಇರ್ಬೇಕಂದ್ರ ಧ್ಯಾನ ಧ್ಯಾನ ಧ್ಯಾನ. ಆ ಧ್ಯಾನ ಮಾಡ್ಬೇಕಂದ್ರೆ ಜಪ ಮಾಡಿದ್ದೀವಿ, ಜಪ ತಪ ಅಂತ ಮಾಡಿದ್ದೀವಿ. ಹೀಗಾಗಿ ಕಾನ್ಸಂಟ್ರೇಷನ್ ಗೆ ನೀವೆಲ್ಲರೂ ಬೇಕಾದ್ರೆ 3 ಗಂಟೆ ನೀವು ಜಪ ಇಡರಿ. ಸರ್ವ ಕಾಯಿಲೆಗಳಿಗೆ ಒಂದೇ ಒಂದು ಮದ್ದು ಅನ್ನೋದು ಯೋಗ ಪುರುಷರು ಆ ದಿನ ಸನಾತನ ಧರ್ಮದಲ್ಲಿ ಇತಿಹಾಸದ ಅದಕ್ಕೆ ಧ್ಯಾನನೇ ಒಂದು ಮೂಲ ಮಾರ್ಗ ಅಂತ ಹೇಳ್ಯಾರ. ಅದನ್ನ ನಿಮ್ಮೆಲ್ಲರಿಗೂ ಇವತ್ತ ಅದನ್ನ ಸೈಂಟಿಫಿಕ್ ಆಗಿ ಮರುಕಳಿಸ್ತಾ ಇದ್ದಾರೆ ಹಿರಿಯರು. ಶರಣರು ಅವಾಗ ಯಾವುದೋ ರಾಷ್ಟ್ರಗಳೊಳಗೆ ದೇಶವನ್ನು ನಡೆಸಲಿಕ್ಕೆ ನಿಮ್ಗೆ ಗೊತ್ತಿರಲಿಲ್ಲ. ಯಾವುದೋ ಕೃಷಿ ಸಚಿವ, ಆರೋಗ್ಯ ಸಚಿವ, ಇನ್ನಾ ಸಚಿವರಿಲ್ಲ. ಆಗಿನ ಶರಣರ ಪಂಥರು, ಋಷಿಗಳು, ಸನಾತನಿಗಳು ಏನು ಯುಗ ಪುರುಷರು ಇವತ್ತಿನ ದಿವಸ ದೇಶದೊಳಗಾಗ್ಲಿ ಆರೋಗ್ಯದ ಗಿಡಮೂಲಿಕೆಗಳನ್ನ ಆಯುರ್ವೇದಗಳನ್ನ ತಾವೇ ರಿಸರ್ಚ್ ಮಾಡಿ ಇವತ್ತೇನು ಜಗತ್ತು ನಡೆದಲ್ಲ ಅದರ ಆಧಾರ ಮೇಲೆ ನಿಂತೈತಿ. ಶರಣರ ಆಧಾರದ ಮೇಲೆ ಜಗತ್ತು ನಿಂತೈತೆ. ಸೌರಮಂಡಲದ ಇವತ್ತು ಗ್ರಹಗಳನ್ನ ಅಧ್ಯಯನ ಮಾಡಬೇಕಂದ್ರೆ ಭೂಮಿಯಿಂದ ಚಂದ್ರನವರೆಗೆ ಇಷ್ಟು ಮೈಲು ದೂರ ಹೋಗ್ಬೇಕಂದ್ರೆ ಇದೇ ಪರಿಮಿತಿಯಲ್ಲಿ ಹೋಗ್ಬೇಕಂದ್ರೆ ಇದೇ ಡೈರೆಕ್ಷನ್ ಹೋಗ್ಬೇಕಂದ್ರೆ ಇವತ್ತು ಕಂಡುಹಿಡಿದ ವಿಜ್ಞಾನಿಗಳ ಕೆಲಸ ಅಲ್ಲ. ಅಂದಿನ ಕಾಲದ ಜ್ಞಾನಿಗಳು, ಋಷಿಮುನಿಗಳು, ಆಚಾರ್ಯರು ಮಾಡಿದಂತ ಸಂಶೋಧನೆ ಆಧಾರದ ಮೇಲೆ ಇವತ್ತು ವಿಜ್ಞಾನ ಹೊಂಟತಿ. ಜ್ಞಾನದಿಂದ ವಿಜ್ಞಾನ ಹೊರತು ಆದ್ರೆ ವಿಜ್ಞಾನದಿಂದ ಜ್ಞಾನವಲ್ಲ. ಅದಕ್ಕೆ ನಾವು ಶರಣರನ್ನ ಗೌರವಿಸ್ಬೇಕು. ಅದಕ್ಕೆ ನಾವು ಹೇಳ್ತೀವಿ ಭಾವ್ಯಕ್ಕೆ ಪದ್ಯದೊಳಗೆ ಶರಣರಂಗ್ರವಳ ಹಂಕರಸದೆ ಕೆಡವದೆ ಚಂದಮಾಮ ಅಂತ. ಒಬ್ಬ ಯಾವುದೇ ಸ್ವಾಮೀಜಿರ್ಲಿ
ಆ ವ್ಯಕ್ತಿ ಶಾಣೆ ಅದಾನ, ಅವ್ ಬಹಳ ಏನು ಅವಾಗ ಏನು ಸಂಸ್ಕೃತ ಬರುತ್ತಿಲ್ಲ, ಅವ್ ಮಂಗಳಾರ್ಥ ಬರುತ್ತಿಲ್ಲ ಅಂತ ನೋಡಕ್ ಹೋಗ್ಬೇಡ. ಶರಣರ ಅಂಗ್ರಿಯೋಳ ಅಹಂಕರಿಸದೆ ಕೆಡವದೆ ಚಂದ ಮಹಮಾಂತ. ಅವರ ಅಂಗ್ರಿಗಳನ್ನ ಪರಮಾತ್ಮನ ಸ್ವರೂಪ ಇವರೇ ಅನ್ಕೊಂಡು ಅವ್ರ ಪಾದಕ್ಕೆ ನೀವು ನಮಸ್ಕಾರ ಮಾಡಿಬಿಟ್ರೆ ಅದೇ ಭಗವಂತನ ಸ್ಮರಣೆಗೆ ಮುಟ್ತಕ್ಕ ಇದೊಂದು ಲಿಂಕ್ ಐತಿ, ತರಂಗಳೈತಿ. ಈಗ ನೀವು ಫೋನ್ ಮಾತಾಡ್ತಿರಲ್ಲ, ಫೋನ್ ಕನೆಕ್ಷನ್ ಎಲ್ಲೈತಿ, ವೈರ್ ಎಲ್ಲೈತಿ, ಪರಮಾತ್ಮ ಎಲ್ಲಿದನಂತ ನೀವು ಎಲ್ಲರೂ ಕೇಳ್ಬೋದು, ಪರಮಾತ್ಮ ಎಲ್ಲಿದನಂತ ನೀವೆಲ್ಲರೂ ಪ್ರಶ್ನೆ ಮಾಡ್ಬೋದು, ದೇವರದಾನಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಇನ್ವಿಸಿಬಲ್ ಆಗಿ ಗಾಡಂತೆ ಕಣ್ಣಿಗೆ ಕಾಣದಂತ ಪರಮಾತ್ಮ ನಿರಾಕರ ಅಂತ ಹೇಳ್ತೀರಿ. ಇವತ್ತೇನು ಮೊಬೈಲ್ ಇದೆಯಲ್ಲ, ಇವತ್ತು ಯೂಟ್ಯೂಬ್ ನೋಡ್ತೀರಿ, ಇವತ್ತು ಫೇಸ್ಬುಕ್ ನೋಡ್ತೀರಿ, ಅಕ್ಷತ್ರ ಎಲ್ಲಿಂದ ಬರ್ತೈತಿ? ಎಲ್ಲೋ ಬೆಂಗಳೂರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲಿ ಏನಿವತ್ತು ಏನೋ ಒಂದು ಸಭೆ ಮಾಡ್ತಿರ್ತಾರೆ, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರ್ತಾರೆ, ನೇರವಾಗಿ ನೀವು ನೋಡ್ಲಿಕ್ಕೆ ಎಲ್ಲಿಂದ ಸಾಧ್ಯ? ಇಲ್ಲಿ ತರಂಗಗಳಂತಿರ್ತಾವ. ಆ ತರಂಗಳ ಮುಖಾಂತರನೇ ಅದೇ ರೀತಿ ನೀವೆಲ್ಲರೂ ಕೂಡ್ಕೊಂಡು ಓಂ ನಮ ಶಿವಾಯ, ಓಂ ನಮ ಶಿವ, ಓಂ ಬ್ರಹ್ಮದೇವಾಯ ನಮ ಅನ್ಲಿ, ಓಂ ವಿಷ್ಣುದೇವ, ಯಾವುದೇ ದೇವರವನ್ನ ಸ್ಮರಣೆ ಮಾಡಿ, ತಂದೆ ತಾಯಿಗಳನ್ನು ಸ್ಮರಣೆ ಮಾಡಿದ್ರೆ ನೇರವಾಗಿ ಆತ್ಮ ಮತ್ತು ಆತ್ಮಗಳಿಗೆ ಇವತ್ತು ತರಂಗಳ ಕನೆಕ್ಟಿವಿಟಿ ಅದ. ಸೈಂಟಿಫಿಕ್ ರೀತಿಯಲ್ಲಿ ಸುಮ್ಮನೆ ಏನು ಜೋಕ್ ಅಲ್ಲಿದು. ಈ ಜಗತ್ತಿನೊಳಗೆ ಅಂತ ಬದುಕಕ್ಕೆ ಸಾಧ್ಯಕ್ಕಿದ್ದಲ್ಲ ಸ್ವಾಮೀಜಿಗಳು. ಇವ್ರು ಏನ್ರ ಹೇಳಿದ್ರೆ ಕೇಳಕ್ ಹಾಕಿದಿಲ್ಲ. ನಮ್ಮಂತ 100 ಮಂದಿ ತಾರ್ಕಿಕ ಹುಟ್ಟೋರಿದ್ರು, ಇದ್ರ ವಿರುದ್ಧವಾಗಿ ರಿಸರ್ಚ್ ಮಾಡೋರಿದ್ರು. ಹೀಗಾಗಿ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಸುಮ್ಮನೆ ಇದು ಟೈಮ್ ಪಾಸ್ ಈಗಲ್ಲ, ಇದು ಜ್ಞಾನ ವಿಜ್ಞಾನ ಎರಡೂ ಕೂಡ್ಕೊಂಡೈತಿ. ಪ್ರತಿನಿತ್ಯ ಧ್ಯಾನ ಕೇವಲ 1 ತಿಂಗಳ ಪರ್ಯಂತ ಅಲ್ಲ, ಇದು ಬದುಕಿನೊಳಗೆ ನಿರಂತರವಾಗಿ ನಿಮ್ಮ ಜೀವನದೊಳಗೆ ಅಳವಡಿಸ್ಕೋರಿ ಅನ್ನುವಂತ ಉದ್ದೇಶಕ್ಕೆ ತರಬೇತಿ ಕಾರ್ಯಾಗಾರ. ಇದು ಟ್ರೈನಿಂಗ್ ಇದ್ದಂಗಿದು. ಆರೋಗ್ಯವನ್ನ ಕಾನ್ಸಂಟ್ರೇಷನ್ ಇರ್ಬೇಕು. ಈಗ ನೀವ್ ಹೇಳ್ತೀರಿ ಜಪ ತಪ ಹೇಳಿದ್ರೆ ಪುಣ್ಯ ಬರುತ್ತಂತ್ರ. ಒಂದ್ ವಿಚಾರ ಮಾಡೋಣ, ಮನಸ್ಸು ಶಾಂತಿ ಇತ್ತಂದ್ರ ಎಲ್ಲ ಕೆಲಸ ಮಾಡಕ್ ಸಾಧ್ಯ. ಇವತ್ತು ಒಕ್ಕಲ್ತನ ಕೃಷಿ ಐತಿ, ಕೃಷಿ ಒಳಗ ನಾವು ಬೇಸಿ ಒಳಗ ನಾವು ನೆಗ್ಲಾ ಹೊಡಿಬೇಕು, ಗುರುಗಾಳ ಹೊಡಿಬೇಕು, ದಿಂಡ್ಗುಂಡ್ಲೆ ಸಾಫ್ ಮಾಡಬೇಕು, ಬೋರ್ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, ಬೀಜ ಹಾಕ್ಬೇಕು, ನೀರ್ ಹಾಕ್ಬೇಕು, ಎಣ್ಣೆ ಹೊಡೆದು ಆಮೇಲೆ ಕಟಾವು. ಒಂದ ದಿನಕ್ಕೆ ಏನಾದ್ರು ಬೆಳೆ ಬರಲ್ಲ, ಫಲ ಬರಲ್ಲ. 365 ದಿವಸ ನೀವು ಇವತ್ತು ನಾಟಿ ಮಾಡಿದ್ಮೇಲೆ ಒಂದು ಕಬ್ಬು ನಮ್ಗೆ ರಿಸಲ್ಟ್ ಬರ್ಬೇಕಂದ್ರೆ 365 ದಿವಸ ಕಷ್ಟಪಟ್ಟು ಪರಿಶ್ರಮ ಮಾಡಿದಾಗ, ನಿರಂತರವಾಗಿ ಅದರ ಜೊತೆ ಜೀವನ ಮಾಡಿದಾಗ ಮಾತ್ರ ನಮಗೆ ಫಲ ಸಿಗುತ್ತೆ. ಅದೇ ರೀತಿ ಮನಸ್ಸಿಗೆ ಶಾಂತ, ಈ ದೇಹಕ್ಕೆ ನೆಮ್ಮದಿ ಬೇಕಂದ್ರ ಅವ್ರಿಗೆ ಪಾರಮಾರ್ಥ ಗೆಲ್ಲೋದು ಅಂತಾರೆ. ಈ ಮನಸ್ಸಿನ ಕೊಟ್ಟದ್ರೆ 84 ಲಕ್ಷ ಜೀವರಾಶಿ ಒಳಗೆ ಏನು ಮನುಕುಲ ಹುಟ್ಟೈತಲ್ಲ, ಇದಕ್ಕೆ ಮೋಕ್ಷ ಆಗ್ಬೇಕಂದ್ರೆ, ಇದಕ್ಕೆ ಏನಾದ್ರೂ ಆಗ್ಬೇಕಂದ್ರೆ ನೀವು ಮೊದಲು ನೆಮ್ಮದಿ ಕಂಡ್ಕೋಬೇಕಂದ್ರೆ ಅದೇ ಒಂದು ದಾರಿಪ ಅಂದ್ರ ದ್ವಾರವಾಗ್ಲಂದ್ರೆ ಶಿವನಾಮ ಸ್ಮರಣೆ. ಇದೊಂದು ಟ್ರೈನಿಂಗ್ ಕರ್ಕೊಂಡು ಹೋಗ ಈ ವಿಚಾರವನ್ನ ಆಚರಣಾ ರೂಪದಲ್ಲಿ ಸಂಪ್ರದಾಯ ಮಾಡಿದ್ರು. ಬಹಳ ಅದ್ಭುತವಾಗಿ ನಮ್ಮ ವೀರಶಾಸ್ತ್ರ ಬಹಳ ಹೆಮ್ಮೆ ಪಟ್ಟೆನ. ಭಗವಂತನನ್ನ ದೇವಗುಲದಲ್ಲಿ ಹೋಗಿ ಶಿವಲಿಂಗನಾಗ್ಲಿ ಇನ್ನೊಂದು ಆರಾಧಕನ ಹೋಗಿ ನಾವು ನಮಸ್ಕಾರ ಮಾಡಕ್ಕೆ ವೈದಿಕೀಯರು ಮನಸ್ಮೃತಿ ಇರತಕ್ಕಂತ ಆಗಿನ ಬ್ರಾಹ್ಮಣ್ಯ ಸಂಸ್ಕೃತಿಯಿಂದವರಿಗೆ, ಕೆಳವರ್ಗದವರಿಗೆ, ಏನು ನಮ್ಮಂತ ನಿಮ್ಮಂತ ಒಂದು ಮಧ್ಯಮ ವರ್ಗದವರಿಗೆ ದೇವಸ್ಥಾನಕ್ಕೆ ನೇರವಾಗಿ ಹೋಗಿ ನಾವು ದೇವಸ್ಥಾನಕ್ಕೆ ಹತ್ತುವಂತದಿರ್ಲಿಲ್ಲ. ನಮ್ಮ ಅಸ್ಪೃಶ್ಯತೆಯಿಂದ ಕಾಣ್ತಿದ್ರು.